ಶಬರಿಮಲೆ ಅಯ್ಯಪ್ಪ ದರ್ಶನಕ್ಕೆ ಮಹಿಳೆಯರಿಗೆ ಅವಕಾಶ ಸಿಗುತ್ತಾ ಇಲ್ವಾ? ಅಯ್ಯಪ್ಪ ದೇವಸ್ಥಾನಕ್ಕೆ ಇನ್ನು ಮುಂದೆ ಹೆಣ್ಮಕ್ಳು ಹೋಗಬಹುದಾ ಇಲ್ವಾ? ಈ ಎಲ್ಲ ಗೊಂದಲಗಳಿಗೂ ಕೂಡ ಇವತ್ತು ಉತ್ತರ ಸಿಗಲಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಿಂದ ಇವತ್ತು ಈ ಬಗ್ಗೆ ಮಹತ್ವದ ತೀರ್ಪು ಹೊರಬೀಳಲಿದೆ. ದಶಕಗಳ ಹೋರಾಟಕ್ಕೆ ಸಿಗುತ್ತಾ ಫಲ? ಅಯ್ಯಪ್ಪನ ಸನ್ನಿಧಾನಕ್ಕೆ ಮಹಿಳೆಯರಿಗೆ ಅವಕಾಶ. ಇದು ನಿನ್ನೆ ಮೊನ್ನೆ ಸಮಸ್ಯೆಯಲ್ಲ. ಕನ್ನಡ ಸಿನಿಮಾ ಲೋಕದ ಹಿರಿಯ ನಟಿ, ಕುಮಾರಸ್ವಾಮಿ ಸರ್ಕಾರದ ಸಚಿವೆ ಜಯಮಾಲಾ ಅಯ್ಯಪ್ಪ ದೇಗುಲ ಪ್ರವೇಶ ಹಾಗೂ ಆ ನಂತರದ ವಿವಾದಗಳೇ ಇದೀಗ ಕುತೂಹಲದ ಕೇಂದ್ರ ಬಿಂದು. ಇಲ್ಲಿಂದ ಆರಂಭವಾದ ವಿವಾದಕ್ಕೆ ಇಂದು ತೆರೆ ಬೀಳಲಿದೆ. ಮಹಿಳೆಯರಿಗೆ ಅವಕಾಶ ನಿರಾಕರಣೆ ಮಾಡಿರೋ ದೇವಸ್ಥಾನ ಆಡಳಿತ ಮಂಡಳಿ ಹೇಳೋದು ಹೀಗೆ: 10 ರಿಂದ 50 ವರ್ಷ ವಯಸ್ಸಿನೊಳಗಿನವರಿಗೆ ನಿಷೇಧ. ಋತುಮತಿಯಾಗೋ ಕಾರಣಕ್ಕೆ ದೇವಸ್ಥಾನಕ್ಕೆ ಅವಕಾಶ ಇಲ್ಲ. ಪರಿಶುದ್ಧರಾಗಿಲ್ಲದ ಕಾರಣಕ್ಕೆ ಮಹಿಳೆಯರಿಗೆ ಅವಕಾಶ ಬೇಡ. ಬ್ರಹ್ಮಚಾರಿಯಾದ ಅಯ್ಯಪ್ಪನಿಗೆ ಮಹಿಳೆಯರ ಪ್ರವೇಶದಿಂದ ಅಪಮಾನ. ಶಬರಿಮಲೆಯ ವೆಬ್ಸೈಟ್ನಲ್ಲಿ ಅಯ್ಯಪ್ಪ ಯಾರ ಸ್ವತ್ತು ಅಲ್ಲ, ಜಾತಿ ಧರ್ಮದ ಭೇದ ಭಾವ ಇಲ್ಲ ಅಂತ ಹೇಳಿಕೊಳ್ಳುತ್ತೆ. ಆದರೆ ಮಹಿಳೆಯರಿಗೆ ಮಾತ್ರ ಅವಕಾಶ ನಿರಾಕರಣೆ. ಹೀಗಾಗಿ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಆಧಾರ್, ಎಸ್ಸಿ ಎಸ್ಟಿ ಮೀಸಲಾತಿ, ಅನೈತಿಕ ಸಂಬಂಧ, ಅಯೋಧ್ಯೆ ವಿವಾದಗಳಿಗೆ ತೀರ್ಪು ನೀಡಿರೋ ಸುಪ್ರೀಂ ಕೋರ್ಟ್ ಇವತ್ತು ಶಬರಿಮಲೆ ಬಗ್ಗೆಯೂ ತೀರ್ಪನ್ನ ನೀಡುತ್ತೆ. ಅದಕ್ಕಾಗಿ ಇಂದಿನ ತೀರ್ಪು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಬೆಂಗಳೂರಲ್ಲಿ ಸೈಟ್ ಮತ್ತು ಅಪಾರ್ಟ್ಮೆಂಟ್ ಕೊಳ್ಳುವವರಿಗೆ ಒಂದು ಸುವರ್ಣ ಅವಕಾಶ ಇದೆ. ನಿಮ್ಮ ನ್ಯೂಸ್ 18 ಕನ್ನಡ ಬೆಂಗಳೂರಿನ ರಾಜಾಜಿನಗರದ ಕೆಎಲ್ಇ ಗ್ರೌಂಡ್ ಅಲ್ಲಿ ಬಿಗ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಆಯೋಜನೆ ಮಾಡಿದೆ. ಇವತ್ತಿನಿಂದ 3 ದಿನಗಳವರೆಗೆ ನಡೆಯಲಿರುವ ಈ ಬಿಗ್ ರಿಯಲ್ ಎಸ್ಟೇಟ್ ಎಕ್ಸ್ಪೋದಲ್ಲಿ ಪ್ರತಿಷ್ಠಿತ 25 ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಭಾಗವಹಿಸುತ್ತಿದ್ದಾರೆ. ಗೂಬೆಯನ್ನ ನೀವೆಲ್ಲರೂ ಅಪಶಕುನ ಅಂತ ಹೇಳ್ತೀರಾ. ಆದರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಗೂಬೆ ಲಾಕೆಟ್ ಹಾಗೂ ಗೂಬೆ ಚಿತ್ರದ ಉಂಗುರವನ್ನ ಧರಿಸಿದ್ದಾರೆ. ವಿಶ್ವನಾಥ್ ಅವರು ಬರೆದಿದ್ದ ದಿ ಟಾಕಿಂಗ್ ಶಾಪ್ ಅನ್ನುವ ಪುಸ್ತಕವನ್ನ ಗ್ರೀಕ್ ಅವರು ಓದಿದ್ರು. ಪುಸ್ತಕ ಓದಿದ ಗ್ರೀಕ್ ದೇಶ ವಿಶ್ವನಾಥ್ ಅವರನ್ನ ಕರೆಸಿಕೊಂಡಿತ್ತು. ಗ್ರೀಕ್ ಬಗ್ಗೆಯೂ ಪುಸ್ತಕ ಬರೀರಿ ಅಂತ ಕೇಳ್ಕೊಂಡ ಪರಿಣಾಮ ಅಥೆನ್ಸ್ ರಾಜ್ಯಾಡಳಿತ ಅನ್ನುವ ಶೀರ್ಷಿಕೆಯಲ್ಲಿ ವಿಶ್ವನಾಥ್ ಅವರು ಪುಸ್ತಕ ಬರೆದಿದ್ದಾರೆ. ಇದಕ್ಕಾಗಿ ಅವರಿಗೆ ಗೂಬೆ ಲಾಕೆಟ್ ಹಾಗೂ ದೃಷ್ಟಿ ಉಂಗುರವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇನ್ನು ವಿಶ್ವನಾಥ್ ಬರೆದಿರೋ ಅಥೆನ್ಸ್ ರಾಜ್ಯಾಡಳಿತ ಬುಕ್ 29ರಂದು ರಿಲೀಸ್ ಆಗಲಿದೆ. ಗ್ರೀಕಲ್ಲಿ ಮೂಢನಂಬಿಕೆ ಅತಿಯಾಗಿದ್ದು ಲಕ್ಷ್ಮಿಯ ವಾಹನ ಅನ್ನುವ ಕಾರಣಕ್ಕೆ ಗೂಬೆಯನ್ನ ಪೂಜಿಸ್ತಾರಂತೆ. ಇವೆಲ್ಲದರ ಬಗ್ಗೆ ವಿಶ್ವನಾಥ್ ಹೇಳಿದ್ದಾರೆ. ಅಲ್ಲಿ ಜನರು ನಂಬಿಕೆ, ಅದರಲ್ಲೂ ವಿಶೇಷವಾಗಿ ಮೂಢನಂಬಿಕೆ ಹೆಚ್ಚಿದೆ ನಮಗಿಂತ ಅಲ್ಲಿ. ಸೊ ಇದೊಂದು ಉಂಗುರ, ಇದು ಅವ್ರು ಕೊಟ್ಟಿದ್ದಂಥದ್ದು, ಅಲ್ಲಿ ಪಾರ್ಲಿಮೆಂಟ್ ಕೊಟ್ಟಿದ್ದಂಥದ್ದು. ಕೆಲವರು ಆಫೀಸ್ಗೆ ಹೋಗ್ತಾ ಎಡು ಬಿಟ್ಟರೆ ಮತ್ತೆ ಆಫೀಸ್ಗೆ ಹೋಗಲ್ಲ, ಅವನು ವಾಪಸ್ ಮನೆಗೆ ಹೋಗ್ತಾನೆ ನಾವು. ಸೊ ಅದ್ರ ಜೊತೆಗೆ ಅಲ್ಲಿ ಜನರು ಗೂಬೆಯನ್ನು ಪೂಜೆ ಮಾಡ್ತಾರೆ. ಸೊ ಇದು ಅಲ್ಲೇ ಪಾರ್ಲಿಮೆಂಟಲ್ಲಿ ಕೊಟ್ಟಂಥದ್ದು, ಚಿನ್ನದ್ದಿದು ಪಾರ್ಲಿಮೆಂಟಲ್ಲಿ ನನಗೆ ಕೊಟ್ಟಂಥದ್ದು. ಸೊ ಇದು ಲಕ್ಷ್ಮಿಯ ವಾಹನ. ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ನಮ್ಮಲ್ಲಿಯೂ ಕೂಡ ಭಾರತದಲ್ಲಿ ಈಗ ಹೆಣ್ಮಕ್ಳು ಅರಿಶಿನ ಕುಂಕುಮಕ್ಕೆ ಹೋದಾಗ ಕಂಚಿನ ಗೂಬೆ ಕೊಡ್ತಾ ಇದ್ದಾರೆ ಅಥವಾ ಬೆಳ್ಳಿಯ